चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वम् तापत्रयनिवारणम् शान्तैक्य पददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं शैवासमुपासते शिवैति ब्रह्मेति वेदान्तिनो बौद्धा बुद्ध इति प्रमाणपटव कर्तेति न्यायिका अरण्यथ जैन शासनरता कर्मेति मीमांसका सोऽयं विदधातु वाञ्छितफलम् त्रैलोक्यनाथो ओंकार पंजरशुकीम् उपनिषदुद्यान केलिकलकण्ठीम् आगम विपिन मयूरी आर्यामन्तर्विभावये गौरी दयमान दीर्घनयनां देशिकरूपेण दर्शिताभ्युदयं वामकुचनिहितवीणां वरदां संगीतमातृकां वन्दे। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वतीपतये। सद्गुरुनाथ महाराज की जय। भोला चामुंडेश्वरी माता की जय। सकल साधु संत महाराज की जय। जय मंगलम जय नमः पार्वतीपतये। श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरं। ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತ ಸಕಲ ಮಹಾತ್ಮರ ಚರಣಗಳನ್ನು ಹೆಸರಲ್ಲಿ ಹೊತ್ತು ಶಿವಸ್ವರೂಪಗಳೇ,
ಈ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪಧರ್ಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇದು ಶ್ರವಣ ಆಪ್ಯಾಯಮಾನವಾಗಿರ್ತಕ್ಕಂಥದ್ದು. ಸಿದ್ಧಾರೂಢ ಚರಿತ್ರ ಅಂದ್ರನ ವೇದಾಂತ, ವೇದಾಂತ ಅಂದ್ರನ ಸಿದ್ಧಾರೂಢ ಚರಿತ್ರ. ಸಿದ್ಧಾರೂಢರು ಅಂದ್ರೆ ಯಾರು ಅಂತ ಕೇಳಿದ್ರೆ ಮಾತನಾಡಿದ ಬ್ರಹ್ಮ, ಮತ್ತಿದೇನು ಅಲ್ಲ. ಒಂದು ದೇಹವನ್ನು ಧಾರಣೆ ಮಾಡಿಕೊಂಡು ತಿರುಗಾಡಿದ ವೇದಾಂತವರು. ಅಂಥ ಮಹಾಪುಣ್ಯಾತ್ಮನ ಚರಿತ್ರಾಂತರಂಗದಲ್ಲಿ ನಿನ್ನೆ ಶ್ರವಣ ಮಾಡಿದ್ದೇವೆ. ಅವರು ಅಂತೂ ಇಂತೂ ಪ್ರಯಾಸಪಟ್ಟು ಪೂರ್ವ ಪುಣ್ಯದ ಬಲದಿಂದ ಗುರುಸ್ಥಾನವನ್ನು ಬಂದು ತಲುಪಿದ್ದಾರೆ. ಗಜದಂಡ ಸ್ವಾಮಿಗಳ ಸನ್ನಿಧಾನದಲ್ಲಿ ಬಂದು ಅವರು ಕೇಳಿದ್ದರಿಂದ ತನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ. ಗುರುಗಳು ಚಾಣಾಕ್ಷರು. ಹಾಗಾದರೆ ನೀನು ಸೇವೆ ಮಾಡುವುದರಲ್ಲಿ ತನ್ಮಯನಾಗಬೇಕು. ಸೇವೆಯಲ್ಲಿ ನೀ ಯೋಗ್ಯ ಕಂಡೆ ಅಂದರೆ ಮುಂದೆ ನಿಮ್ಮ ವ್ಯವಹಾರ. ಇದು ಇವತ್ತಿಂದಲ್ಲ, ನಮ್ಮ ಪ್ರಾಚೀನ ವೇದ ಕಾಲದಿಂದಲೂ ಕೂಡ ಗುರು ಶಿಷ್ಯನನ್ನು ಸ್ವೀಕಾರ ಮಾಡಬೇಕಾಗಿತ್ತು ಅಂದ್ರೆ ಮೊದಲ 12 ವರ್ಷ ಸೇವಾ ಮಾಡಬೇಕು ಅಂತಿತ್ತು. ಅದರೊಳಗೆ ಏನಾದರೂ ಅವನದು ಬರೋಬ್ಬರಿ ಸರಿಯಾಗಿ ಉಳಿದಿತ್ತು ಸ್ಥಿತಿ ಅಂದರೆ ಮುಂದೆ 13ನೇ ವರ್ಷಕ್ಕೆ ಅವನ್ನ ಶಿಷ್ಯ ಅಂತ ಸ್ವೀಕಾರ ಮಾಡಬೇಕು ಅಂತ ಇತ್ತು. ಈಗ ರಾಮಕೃಷ್ಣ ಮಿಷನ್ನುಗಳಲ್ಲಿನೂ ಕೂಡ ಸ್ವಾಮಿ ವಿವೇಕಾನಂದರು ಒಂದು ರೂಲ್ ಹಾಕ್ಯಾರ. ಸನ್ಯಾಸ ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕು ಅದಕ್ಕೊಂದು ರಿಸ್ಟ್ರಿಕ್ಷನ್ ಅದು. ಅವನು ಬ್ರಹ್ಮಚಾರಿಯಾಗಿ ಮೊದಲು ಆಶ್ರಮದಲ್ಲಿ ದುಡಿಬೇಕು, ಕೆಲಸ ಮಾಡು. ಅದರೊಳಗೆ ಬರೋಬ್ಬರಿ 5 ವರ್ಷ ಕೆಲಸ ಮಾಡಿದ ಅಂದ್ರೆ ಮುಂದೆ 3 ವರ್ಷ ಅವನ್ನ ಮಠ ಬಿಟ್ಟು ಹೊರಗೆ ಹಾಕಿಬಿಡ್ತಾರೆ. ಮಠ ಬಿಟ್ಟು ಹೊರಗೆ ಹಾಕಿದ್ರು ಸಂಚಾರ ಮಾಡ್ಬೇಕು. ಈ 3 ವರ್ಷ, ಆ 5 ವರ್ಷ ಅವನ ಕ್ಯಾರೆಕ್ಟರ್ ಬರೋಬ್ಬರಿ ಉಳಿದಿತ್ತು ಅಂದ್ರೆ ಅವನಿಗೆ ಸನ್ಯಾಸ ಕೊಡಬೇಕು ಅಂತ ಬರೆದಿಟ್ಟಾರ. ಈಗೂ ಅದೇ ರೂಲ್ ನಡೆದು. ನಮ್ಮ ಹಂಗಲ್ಲಪ್ಪ, ಸನ್ಯಾಸ ಆಗ್ಬೇಕು, 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 ಸಾಧು ಆಗ್ಬೇಕು, ಆಗ್ಬೇಕು. ಇವು ಆಗಬಾರ್ದು ಅಂತ ನಾ ಹೇಳೋಂಗಿಲ್ಲ, ಕಾಯ್ದೆ ಅಲ್ಲ. ಗುರು ಶಿಕ್ಷಣವನ್ನು ಸ್ವೀಕಾರ ಮಾಡ್ಕೋಬೇಕಾದಾಗ ಸೇವಾದಿಗಳನ್ನು ನೋಡಿ ಸ್ವೀಕಾರ ಮಾಡ್ಕೋಬೇಕು ಹೊರತು ಸುಮ್ಮನೆ ಮಾಡಬಾರ್ದು ಅಂತ ಹೇಳಿ ಗಜದಂಡ ಸ್ವಾಮಿಗಳು ಸಿದ್ದಪ್ಪನಿಗೆ ಹೇಳಿದರು, ನೋಡು ಸೇವೆಯಲ್ಲಿ ನಿರತನಾಗಬೇಕು ಅಂದ ಕೂಡಲೇ ಯಾಕಾಗೋಲ್ಲು, ಮಾಡ್ತೀನಿ ಅಂತ. ಆದರೆ ಸೇವೆಯೊಳಗೆ ನೀನು ಇರುವಂತಿಷ್ಟು ಹೇಳಿದ್ರು ಒಳಗೆ ಹೋಗ್ಬಿಟ್ರು. ಉಳಿದವರಿಗೇನದಲ್ಲ, ಇಲ್ಲಿ ಅವನ ಕಡೆಯಿಂದ ಸೇವಾ ಮಾಡಿಸ್ಕೊಡ್ರಿ ಅಂತ ಹೇಳಿದರು. ಅದು ಎಂಥ ಹೀನ ಸೇವಾ, ವಿಚಿತ್ರ. ಊಟ ಮಾಡಿದೇನು ಅಂತ ಯಾರೂ ಕೇಳಲಿಲ್ಲ, ನೀರು ಕುಡಿದೇನು ಅಂತ ಯಾರೂ ಕೇಳಲಿಲ್ಲ, ಆರಾಮಿದ್ದೇನು ಅಂತ ಯಾರೂ ಕೇಳಲಿಲ್ಲ. ಬೆಸರಿ ಕುದುತ್ತಮ್ಮ ಯಾರೂ ಕೇಳಿಲ್ಲ ಅಂದ್ರೂ ಕೂಡ ಸಿದ್ದಪ್ಪ ಸೇವಾ ಬಿಡಲಿಲ್ಲ. ಈ ಕುದುರೆ, ಒಂಟೆ, ದನ, ಆಕಳುಗಳನ್ನು ಕಾಯೋರು ಅವ್ರು ಏನು ಮಾಡ್ತಿದ್ರು ಅಂದ್ರೆ ತಮ್ಮ ಕೆಲಸ ಹಗರು ಮಾಡ್ಕೋಬೇಕಂತ ತಮಗೆ ಕೊಟ್ಟು ರೊಟ್ಟಿ ಒಳಗೆ ಒಂದು ಅರ್ಧ ರೊಟ್ಟಿ ಕೊಟ್ಟು ಇಡೀ ಕೆಲಸ ಪೂರ್ಣ ಮಾಡಿಸಿಕೊಳ್ತಿದ್ರು. ಆದರೆ ಸಿದ್ದಪ್ಪನಿಗೆ ಅದು ಕೆಲಸ ಅನಿಸಲಿಲ್ಲ, ಅದು ಗುರು ಸೇವಾ ಅನಿಸ್ತು. ಇದು ಬಹಳ ದುರ್ಲಭ. ಎಲ್ಲಿವರೆಗೆ ಜೀವಾಭಿಮಾನ, ದೇಹಾಭಿಮಾನ, ಇಂದ್ರಿಯಾಭಿಮಾನ, ಅಂತಃಕರಣಾಭಿಮಾನ ಕಳ್ಕೊಳ್ಳಿಕ್ಕೆ ಬರುವುದಿಲ್ಲ, ಅಲ್ಲಿವರೆಗೆ ಗುರುಚರಣ ಅನುಗ್ರಹ ಆಗುವುದಿಲ್ಲ. ಎಂಥೆಂಥವ್ರು ಗೊಂದಾವಲಿಕರ ಬ್ರಹ್ಮಚೈತನ್ಯ ಮಹಾರಾಜರು ಸಣ್ಣವರಿದ್ರು. ಅವ್ರ ಮೊದಲನೇ ಹೆಸರು ಗಣಪತಿ. ಸಣ್ಣ ವಯಸ್ಸು. ಊರು ಹೊರಗೆ ಒಂದು ಹೊಲದಾಗಿ ತುಕಾಮಾಯಿ ಇರ್ತಿದ್ರು. ತುಕಾಮಾಯಿ ಅವೇನು ಇಲ್ಲಿ ಕುಂತ್ರು ಕುಂತ, ಅಲ್ಲಿ ಕುಂತ್ರು ಕುಂತ, ಅಲ್ಲಿ ಎದ್ರು ಎದ್ದ, ಇಲ್ಲಿ ಬಿದ್ರು ಬಿದ್ದ, ಹೇಳಕ್ ಬರೋಂಗಿಲ್ಲ. ಅವನ ಸಮೀಪಕ್ಕೆ ಯಾರೂ ಹೋಗ್ತಿರ್ಲೂ ಇಲ್ಲ.
ಆತು ಇಂಥ ಮಹಾನ್ ಒಬ್ಬ ವ್ಯಕ್ತಿ ತತ್ವಜ್ಞಾನಿ ಅವನು. ಆದ್ರೆ ಅವ ತತ್ವಜ್ಞಾನಿ ಅನ್ನೋದು ಬಹಳ ಮಂದಿಗೆ ಅರ್ಥ ಇಲ್ಲ. ಆದ್ರೆ ಬೆಂಕಿ ಇದ್ದಂಗೆ ಸಮೀಪ ಯಾರು ಹೋಗೋಂಗಿಲ್ಲ. ಇವರು ಹೋದರು, ಸಣ್ಣ ವಯಸ್ಸು ಬಹಳ. ಒಂದ್ ದಿವಸ ಹೋದ್ರು, ದೂರ ಕುಂತರು, ನಮಸ್ಕಾರ ಮಾಡಿದ್ರು, ಬಂದರು. ಮತ್ ಮರುದಿವ್ಸ ಆದರೂ ದೂರ ಕುಂತರು, ನಮಸ್ಕಾರ ಮಾಡಿದ್ರು, ಬಂದರು. 4 ದಿವಸ ಹಿಂಗಾದ ಮೇಲೆ ಯಾಕೋ ಬಾಳ ಬರಕ್ ಹತ್ತಿದಿ, ಏನಾರ ಮಾಡ್ಬೇಕಂತೇನು ಅಂತ ಕೇಳಿದ್ರು. ಹೂನ್ರಿ ಅಪ್ಪ, ಸೇವಾ ಮಾಡ್ಬೇಕಂತೀನಿ ಅಂದ್ರು ಗಣಪತಿಯಪ್ಪನವರು. ಸೇವಾ ಮಾಡ್ತೀವಿ, ಅದು ನಿಮ್ಮಂಥವ್ರು ತ್ರಾಣಲ್ಲ ಹೇಳಿದ್ರು. ನಿಮ್ಮಂಥವ್ರು ತ್ರಾಣಲ್ಲ ಅಂದ್ರೆ ಕೇಳಿಲ್ಲ, ಮಾಡ್ತೀನ್ರಿ ಅಂತ. ಪ್ರಾಣ ಹೋದ್ರೆ ಹೋಗ್ಲಿ. ಮರುದಿವ್ಸ ಸೇವಾ ಶುರುವಾತ್. ಎಂಥ ಸೇವಾ ಮಾಡಿಸಿದ್ನು ಮಾರಾಯ ಅಂದ್ರೆ, ಒಂದು ಕಬ್ಬಿನ ತೋಟ, ಆ ಕಬ್ಬಿನ ತೋಟದ ಮುಂದೆ ಹೋಗಿ ನಿಂತು ನಮಗೊಂದಿಷ್ಟು ತಿನ್ನಕ್ಕೆ ಕಬ್ಬು ಕೊಡ್ರಿಪ್ಪ ಅಂತ ಕೇಳಿದ್ರು ತುಕಾಮಾಯಿ. ಎಂದೆಂದೂ ಯಾರನ್ನೂ ಏನೂ ಕೇಳಿದವರು. ಕಬ್ಬು ಕೊಡ್ರಿ ಅಂದ ಕೂಡಲೇ ಆ ಕಬ್ಬಿನ ತೋಟದವ ಒಂದು ದೊಡ್ಡ ಹೊರಿ ಕಬ್ಬನ ಕಟ್ಟಿಟ್ಟ. ಆ ಕಬ್ಬಿನ ಹೊರಿ ಹೊರಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡವರು ತಿಣಕಬೇಕು ಅಂಥ ಹೊರಿ. ಅದನ್ನ ತುಕಾಮಾಯಿ ಹೇಳಿದ್ರು, ಗಣಪತಿ ಇದನ್ನ ಹೊರ ಸೇವಾರಿ. ನಮ್ಮಂತರಾದ್ರೆ ನೋಡ್ರಿ, ನಾವೇನೋ ಬರ್ಬೇಕಂತ ಬಂದಿದ್ವಿ, ಇಷ್ಟು ಅನಾಹುತ ಸ್ವಾಮಿಗಳದ್ರೂ ನಾವ್ಯಾಕ ಬರ್ತಿದ್ವಿ ಅನ್ನೋ ಲೆಕ್ಕ ಕತ್ತು ಹೊರವನು ಹೊರಸಿದ್ರು. ಅವನು ಹೊರಸಿ ಒಂದು ಕಬ್ಬಿನ ತುಂಡು ತಗೊಂಡು ಮೊಣಕಾಲ ಕೆಳಗೆ ಮೀನು ಗಂಡಕ್ಕೆ ಹೊಡ್ಕೊಂತ ಹೊಂಟ್ರು ತುಕಾಮಾಯಿ. ನೋವಾದೀತು. ಸಣ್ಣ ಹುಡುಗ ಹ್ಯಾಂಗ ಹೊತ್ತಾನು ಇದು ಇಲ್ಲ. ನಾವು ಬ್ರಹ್ಮ ಚೈತನ್ಯರನ್ನ ಇತ್ಲಾಗ ನೋಡಿ ಕೊಂಡಾಡ್ತೀವಿ. ಒಬ್ಬ ಬ್ರಹ್ಮ ಚೈತನ್ಯ ಆಗಬೇಕಾದ್ರೆ ಏನು ದುಃಖ ಉಂಡ, ಹ್ಯಾಂಗ ಗುರುಕೃಪಾ ಪಡೆದ ಎಂಬುದ್ರ ಬಗ್ಗೆ ನಾವು ವಿಚಾರ ಮಾಡೋಂಗಿಲ್ಲ. ಸಿದ್ಧಾರೂಢರನ್ನ ಈಗ ನಾವು ದೊಡ್ಡವರನ್ನು ತಿಳ್ಕೊಂಡು ಅವ್ರ ಗುಣಗಾನ ಮಾಡ್ತೀವಿ. ಒಬ್ಬ ಸಿದ್ಧಾರೂಢ ಆಗಬೇಕಾದ್ರೆ ಅದರ ಹಿಂದೆ ಏನು ನೋವಿತ್ತು, ಅದನ್ನೇನು ಉಂಡು ಹೊರಗೆ ಬಂದರು. ನಮ್ಗೆ ಕಷ್ಟಪಡಕ್ಕೆ ಮನಸ್ಸಿಲ್ಲ ಏನ್ರಿ, ಮಾತಾಡಕ್ಕೆ ಚಂದ ಮಾತಾಡ್ತೀವಿ ನಾವು. ಹೊಡಕೊಂತ ಹೋದ್ರು. ಊರು ಮುಂದೆ ಹಳ್ಳ, ಹಳ್ಳದಾಗ ಅದನ್ನು ಒಗಿಸಿದ್ರು. ಇಲ್ಲೇ ಒಗಿಯೋದು ಕಬ್ಬು ಒಗದು ಕೂಡ್ರು. ಅಲ್ಲೇ ಆಕಳ ಕಾಯ್ತಾನಲ್ಲ ಹುಡುಗ, ಆ ಹುಡುಗನ ಎಳ್ಕೊಂಡ್ ಬಾ, ಉಸುಗಿನಾಗ ತೆಗಿ, ಅದರಾಗ ಅವನ್ನ ಹಾಕು, ಮ್ಯಾಲ ಉಸುಗು ಮುಚ್ಚು, ಅದ್ರ ಮ್ಯಾಲ ಕುಂತು ಧ್ಯಾನ ಮಾಡು. ಪ್ರಾಣನ್ರಿ ಹಿಂಗೆ ಹೋಗ್ತದೆ. ಆದ್ರೆ ಗುರುವಿನಲ್ಲಿ ವಿಶ್ವಾಸ ಏನು? ಗುರು ಅನೃತವನ್ನು ನುಡಿಯಲಾರ. ಗುರುವಾಕ್ಯ ವೇದವಾಕ್ಯಕ್ಕಿಂತಲೂ ಅಧಿಕ ಅಂಬುವ ದೃಷ್ಟಿಯಿಂದ ಏನು ಮಾಡಿದ್ರು, ಆ ಹುಡುಗನ ಎಳ್ಕೊಂಡು ಬಂದು ಉಸುಗಿನೊಳಗೆ ದೊಡ್ಡ ತೆಗ್ಗು ತೆಗೆದು ಆ ಹುಡುಗನ ಅದ್ರಾಗ ಹಾಕಿ ಮ್ಯಾಲ ಉಸುಕು ಮುಚ್ಚಿ ಅದ್ರ ಮ್ಯಾಲೆ ಧ್ಯಾನಕ್ಕೆ ಕುಂತ. ತುಕಾಮಾಯಿ ದೂರ ಕುಂತಿದ್ರು. ಇನ್ನುಳಿದ ಹುಡುಗರು ಏನು ಮಾಡಿದ್ರು, ಊರಾಗ ಹೋಗಿ ಆ ತುಕಾಮಾಯಿ ಯಾರೋ ಹುಡುಗನ ಕಡೆಯಿಂದ ನಿಮ್ಮ ಹುಡುಗನ್ನ ಉಸುಗಿನಾಗ ಹೂಳಿ ಮ್ಯಾಲ ಕೂಡ್ರಿಸ್ಯಾನ, ಸತ್ತ ನಿಮ್ಮ ಹುಡುಗ. ಜನ ಹೊಡ್ಲಿ, ಕುಡುಗೋಲು, ಬಡಿಗಿ ಗಿಡಿಗಿ ಎಲ್ಲ ತಗೊಂಡು ಬಂದರು. ಈ ಧ್ಯಾನಕ್ಕೆ ಕುಂತಿದ್ನಲ್ಲಿ ಹುಡುಗ ಏನು ವಿಚಾರನ ಮಾಡಲಿಲ್ಲ, ಹಾಕಿ ಹೊಡೆಯುದು ಅಂದ್ರೆ ಏನು, ಸತ್ತ ಅಂತ ಕೈ ಬಿಟ್ಟು ಅಲ್ಲಿ ತನಕ ಸುಮ್ಮನೆ ಕುಂತಾರೆ ಇವರು ತುಕಾಮಾಯಿ. ಆಮೇಲೆ ಎದ್ದು ಹೋಗಿ, ಯಾಕ್ರೋ ನಮ್ಮ ಹುಡುಗವ, ಅವನ್ಯಾಕೆ ಹೊಡಿತಿದಿ? ನಿಮ್ಮ ಹುಡುಗ ನೀವು? ನಮ್ಮ ಹುಡುಗನು ಕೊಂದಾನ, ಯಾವ ಗ್ಯಾರಂಟಿ ಮ್ಯಾಗ ಹೇಳ್ತಿದ್ವಿ? ಉಸುಗಿನಾಗ ಹುಗುದ ಮ್ಯಾಲ ಕುಂತಾನ. ಹೌದು, ಕುಂದ್ರು ಒನ್ಯಾಕ ಏನ್ ತಪ್ಪಾತು? ನಿನ್ನ ಮಗ ಸತ್ತಾನಂತೇನು ಗ್ಯಾರಂಟಿ? ನೋಡ್ರೆ ಹ್ಯಾಂಗ ಹೊಡೆದು ನೀನು? ಎಲ್ಲರಿಗೂ ಆಶ್ಚರ್ಯ ಆತು. ಉಸುಗು ತೆಗೆದ್ರು, ನೋಡಿದ್ರು
ಹುಡುಗ ಜೀವಂತಿದ್ದ, ಎಚ್ಚರ ಆದ. ಕೇಳ್ತಾರೆ, ಸತ್ತಾನಂತ ತಿಳ್ಕೊಂಡಿದ್ದೀವಪ್ಪ ನಾವು ಅಂದ ಕೂಡಲೇ, ಇಲ್ಲ, ಈ ಪುಣ್ಯಾತ್ಮನ ಹಸ್ತ ಸೋಂಕಿತು, ಈ ತೆಗ್ಗಿನೊಳಗೆ ನಾನು ಬ್ರಹ್ಮಾನಂದದಲ್ಲಿ ಇದ್ದೆ, ನನಗೆ ಯಾಕೆ ಎಚ್ಚರ ಮಾಡಿದ್ರಿ? ಮತ್ತೆ ದುಃಖ ರೂಪವಾಗಿರ್ತಕ್ಕಂಥ ಜಗತ್ತು ಕಾಣಲಿಕ್ಕೆ ಎತ್ತಿಲ್ಲ, ನಾ ಇದಕ್ಕೆಲ್ಲ ಮೀರಿರ್ತಕ್ಕಂಥ ಆನಂದದಲ್ಲಿ ಇದ್ದೆ, ಏನು ಕೆಲಸ ಕಳಿಸಿದ್ರಿ ಅಂದ ಹುಡುಗ. ಅವಾಗ ಎಲ್ಲರೂ ಹೋಗಿ ತುಕ ಮಾಯಿನ ಭಾಳ ಬೇಡಿಕೊಂಡ್ರು. ತಪ್ಪಾತ್ರಿ ನಮ್ಮದು, ಹಂಗೆ ಹಿಂಗಂದ್ರು, ಶರಣರಿದ್ರಿ, ಇನ್ನೊಮ್ಮೆ ಯಾರನ್ನೂ ಹಂಗೆ ಹೊಡಿಬೇಡ್ರಿ ಇಷ್ಟು ಹೇಳಿ ಕಳಿಸಿದ್ರು. ಅವ ಗಣಪತಿ ಅಲ್ಲ, ಅವ ಸಾಮಾನ್ಯ ಅಲ್ಲ, ಅವ ರೋಮ ರೋಮದಲ್ಲಿ ಬ್ರಹ್ಮ ಚೈತನ್ಯವಿದೆ. ರೋಮ ರೋಮದಲ್ಲಿ ಬ್ರಹ್ಮ ಚೈತನ್ಯವಿದ್ದದ್ದರಿಂದ ಮೃತನಾದ ಜೀವನೂ ಕೂಡ ಅದು ಸಂಜೀವಿನಿ ಮುಟ್ಟಿದಂತೆ ಪುನಃ ಪ್ರತಿಷ್ಠಾನವಾಗುತ್ತದೆ. ಆದ್ದರಿಂದ ಇಂದಿನಿಂದ ಅವ ಗಣಪಲ್ಲ, ಅವ ಬ್ರಹ್ಮ ಚೈತನ್ಯ. ಇಷ್ಟು ಹೇಳಿ ಎಲ್ಲರನ್ನು ಕಳಿಸಿ ಆಮೇಲೆ ಕೇಳಿದ್ರು, ಏನೋ ಗಣಪತಿ, ನಿನ್ನ ಬಹಳ ಬಡದ್, ನಾನು ಬಹಳ ಬಡದ್ರೇನು? ಹೌದ್ರಿ ಅಪ್ಪ, ಬಹಳ ಬಡದ್ರು ಅನ್ಲಿಲ್ಲ. ಗುರುವೇ, ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಜೀವ ನಾನಲ್ಲ, ಪ್ರಾಣಗಳು ನಾನಲ್ಲ, ಇವೆಲ್ಲವಕ್ಕೂ ಆಶ್ರಯವಾದ ಪರಿಪೂರ್ಣ ಸಚ್ಚಿದಾನಂದನೇ ನಾನು ಎಂಬತಕ್ಕಂಥ ಈ ಪ್ರಜ್ಞೆ ಬರೀ ಹೇಳಿದ್ರು ಹೋಗುವುದಿಲ್ಲ ಅಂಥೇಳಿ ನನ್ನ ಮ್ಯಾಲೆ ಕರುಣೆಯಿಂದ ಯಾವ್ಯಾವ ನಾನು ಅಲ್ಲವೋ ಅವನು ಹೊಡೆದು ಅದು ನೋವು ನಂಗೆ ತಿಳಿಯೋಣದರಿಂದ ಇದು ನರಿಯುವ ಬ್ರಹ್ಮ ನಾನು ಎಂಬ ಪ್ರಜ್ಞೆ ಮಾಡಿಕೊಟ್ಟಿ ಗುರುನಾಥ. ನೀ ಎಲ್ಲಿ ಹೊಡಿಬೇಕು ನನಗೆ? ನನ್ನ ಉದ್ಧಾರ ಮಾಡಿದಿ, ನಿನ್ನ ಉಪಕಾರ ಎಂದು ಮರೀಲಿ. ಇದು ಗುರು ಸೇವೆಯನ್ನ ಮಾಡಬೇಕಾಗಿರ್ತಕ್ಕಂಥವನ ಅಂತರಂಗದಲ್ಲಿ ಇರಬೇಕಾದ ವಿಚಕ್ಷಣ ವಿವೇಕ. ನಮ್ಮ ಅಭಿಮಾನಕ್ಕೆ ಪೆಟ್ಟು ಬಿಟ್ಟು ಒಮ್ಮೊಮ್ಮೆ ನಮ್ಮ ಅಂತಃಕರಣಕ್ಕೆ ಪೆಟ್ಟು ಬಿಟ್ಟು, ಆ ಪೆಟ್ಟು ಬಿದ್ದಾಗ ಅದು ನಿಂತು ವಿಚಾರ ಮಾಡ್ತಕ್ಕಂಥ ಸಾಮರ್ಥ್ಯ ಯಾವನಿಗದ ಅವನಿಗೆ ಗುರು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಏನ್ ನಮ್ಮ ಮರ್ಯಾದೆ ಮಾನ ಕಳ್ಕೊಂಡು ಗುರು ಸೇವೆ ಮಾಡಿದ್ರಾಗ ಏನದ ಕೆಲಸ? ಆಗು ಮಾತಲ್ಲ ಬಿಡು, ಏನಾಗ್ತದೆ? ಒಬ್ಬ ಊರು ಮುಂದೆ ಹಾದು ಹೊಂಟಿದ್ದ, ಕಾಡಸಿದ್ದೇಶ್ವರ ಊರು ಮುಂದೆ ಹಾದು ಹೊಂಟಿದ್ನ ಪ್ರಯಾಣಿಕ. ಕುಡಿಯಾಕ ನೀರು ಬೇಕಾಗ್ಯಾವೋಪ, ಎಲ್ಲಿದಾವು ನೀರೆಲ್ಲದಾವು ಇಲ್ಲೇ ನಿಮ್ಮೂರಾಗ ಅಂತ ಒಬ್ಬನ ಕೇಳಿದ. ದೊಡ್ಡ ಕೆರೆ ಅದ ನೋಡೋ ಮಾರಾಯ, ಕುಡಿ ಹೋಗು ಅಂದ. ಇವ ಹತ್ತಿದ, ಕೆರೆ ಒಂಟು ಹತ್ತಿದವನು ದಡ್ಡ ಕೆಳಗಿಳದ. ಯಾಕ್ರಿ ಅಂದವ. ಆಗು ಮಾತಲ್ಲ ಬಿಡ, ನೀರು ಬೇಡಿದ್ರಲ್ರಿ, ಮತ್ತೆ ನೀರು ಕುಡಿ ಹೋಗ್ರಿ ಅಂದ. ಅಷ್ಟು ಕುಡಿಯಕ್ಕೆ ನಮಗೆ ಆಗುದಿಲ್ಲ ಅಂದ. ಅವ ಅಷ್ಟು ಕುಡಿಯನ್ನ ಮತ್ತೆ ಬುದ್ಧಿ ಉಪಯೋಗಿಸ್ಕೊಂಡ್ರೆ ಹಂಗ ಹೋದ್ರೆ ನೀರಡಿಕೆ ಆಗ ಅವ ಸಾಯ್ತಾನೋ, ಹೇಳಿದವ್ ಸಾಯ್ತಾನೋ, ನೀರಡಿಕೆ ಆದವ್ ಸಾಯ್ತಾನೋ. ಹಂಗೇನದಲ್ಲ, ಯಾರಿಗೆ ಧನ್ಯತೆ ಬೇಕಾಗಿದೆ, ಯಾರಿಗೆ ಜೀವನ್ಮುಕ್ತಿ ಬೇಕಾಗಿದೆ, ಯಾರು ಧನ್ಯರಾಗಬೇಕು ಅಂತ ಇಚ್ಛಾ ಮಾಡ್ತಾ ಇದ್ದಾರೆ, ಅವರಿಗಿರಬೇಕಾದ ಕೆಲವು ಪಥ್ಯಗಳು ಅಂತೇನವ. ಈ ಪಥ್ಯಗಳನ್ನು ಪಾಲಿಸಲಿಲ್ಲ ಅಂತಂದ್ರೆ ಅಪಥ್ಯ ಆದ್ರೆ ರೋಗ ಹೋಗುದಿಲ್ಲ, ಸಾಮಾನ್ಯ ರೋಗ ಹೋಗುದಿಲ್ಲ. ಭವರೋಗ ಹೋಗಬೇಕಾಗಿತ್ತು ಅಂದ್ರೆ ವಿಧಿಗಳು ಅಂತೇನವ. ಅದನ್ನ ಮನ್ ಬಂತು ಜಟಿಮಠದಾಗ, ಸುಮ್ಮನಾಗಲು ವಿಧಿಯೊಳಂದರೆ ಮುಕ್ತಿ. ಈ ವಿಧಿ ಅಂದ್ರೆ ಈ ನಿಯಮಗಳು ಅಂತೇನವ, ಈ ನಿಯಮಗಳನ್ನು ನಾವು ಪಾಲಿಸಲಿಲ್ಲ ಅಂದ್ರೆ ಏನೂ ಕೆಲಸ ಆಗುವುದಿಲ್ಲ. ಹಂಗೇನದಲ್ಲ, ಇಲ್ಲಿ ಇವನ ಅಧಿಕಾರವನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಅನಂತ ವಿಪರೀತ ಕಷ್ಟಗಳನ್ನು ಕೊಟ್ಟು ಮೈ ಮೇಲೆ ಅರಿವು ಹರಿದು, ಸಣ್ಣ ಹರಿದು ಎಲ್ಲ ಆತು. ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನಿದ್ರೆ ಇಲ್ಲ, ಸರಿಯಾಗಿ ಯಾರ್ದು ಪ್ರೀತಿ ಇಲ್ಲ. ಮತ್ತೆ ಇಷ್ಟಾದ್ರೆ ನಾವು ಗುರುಸೇವೆ ಮಾಡೇವೇನು? ಅದಕ್ಕಂತಾರೆ ದಿವಸ ಪ್ರಕೃತಿ ಕ್ಷೀಣ ಆಗ್ಲಿಕ್ಕೆ ಹೆಚ್ಚು. ಗುರುಗಳಿದನ್ನು ನೋಡ್ತಾ ಇದ್ರು, ನೋಡಿದ್ರು ಸುಮ್ಮನೆ ಇರ್ತಾ ಇದ್ರು. ಸ್ಥೂಲತನು ಇದು ಅಂತಾರ ಸಿದ್ದಪ್ಪನವರು. ಅನಂತ ಜನ್ಮಗಳಲ್ಲಿ ವಿಷಯಕ್ಕಾಗಿ ದುಡಿದು ವಿಷಯಕ್ಕಾಗಿ ಪರಿತಪಿಸಿ
ವಿಷಯವನ್ನು ಉಣ್ಣುವುದಕ್ಕಾಗಿ ದಣಿದು ಕಷ್ಟಪಟ್ಟು ಬಂದದ ಪೀಡ. ಇದು ಒಂದು ಜನ್ಮದಾಗರ ಈ ಶರೀರ ಗುರು ಸೇವೆಗೆ ಮುಟ್ಲಿ. ಅಪ್ಪ ಅವರು ಶ್ರೀಮನ್ ನಿಜಗುಣರು ಒಂದು ಕಡೆಗಂತಾರೆ, ಅನಿಮಿತ್ತ ವರಿಗಳೆನಿಸುವ ಕಾಮಾದಿಗಳಿಗೆ ತನುವ ಅನೇಕವ ನಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದನು ತೊಟ್ಟು ತಪವಾಂತು ಗುರು ಶಂಭುಲಿಂಗವಾಗಿರಲು ಅಲ್ಲಿ ಮನುಜ ಪಡೆವೆ ನೀನೆಂದಿಗೆ. ಶರೀರವನ್ನ ದಣಿಸ್ಬೇಕು. ದಣಿಸೀವಿ ನಾವು, ದಣಿಸಿಲ್ಲ ಅಂತಲ್ಲ. ಎದುರಾಗಿ ದಣಿಸಾನ ಈ ಜೀವನು ದೇಹವನ್ನು ಅಂದ್ರೆ ವಿಷಯದಲ್ಲಿ ಹೆಂಡತಿ ಸೇವೆ ಮಾಡಕ್ಕೆ ಟೈಮ್ ಹೊತ್ತು, ಮಕ್ಕಳು ಸೇವೆ ಮಾಡಕ್ಕೆ ಟೈಮ್ ಹೊತ್ತು, ಬಂಧು ಬಾಂಧವರು ಸೇವೆ ಮಾಡಕ್ಕೆ ಟೈಮ್ ಹೊತ್ತು. ಯಾವಾಗ ಗುರು ಸೇವಾ ಮಾಡವಿವ ಹಾಗೂ ಮಾತಲ್ಲ. ಮತ್ತು ಸೇವಾ ಮಾಡೋ ಭಾವ ಇಲ್ಲ ಅನ್ಬೇಡ್ರಿ ನೀವು. ಅಂತ ಮಾತು. ಮತ್ತು ಇಷ್ಟು ಹೆಂಡ್ರ ಮಕ್ಕಳು ಬದುಕಿಸಲಿಲ್ಲ ಅಂದ್ರೆ ನನ್ನ ಪ್ರಾಣ ಇದ್ದೇನು ಅಂತ. ಅವನ ಪ್ರಾಣ ಎದಕ್ಕೈತಿ? ಏನ್ ಹೇಳ್ತಾರ ಆ ಸೇವಾ? ಸ್ವಲ್ಪ ನನ್ನ ಮೈಯಾಗ ಆರಾಮಿಲ್ಲ, ಅವತ್ತು ಕಸ ಹೊಡ್ಕೊಂಬರ್ರಿ. ಬರ್ರ ಕಸ ಹೊಡಿತಾರೆ. ನಮಗ ಸ್ವಲ್ಪ ತಣ್ಣೀರ ಕೈ ಇಡಕ್ಕಾಗಲ್ದು, ಅರಿವಿ ಹೊಕ್ಕೊಂಬರೋರು ಯಾರು? ನಾದಿನಲ್ಲ, ಎದಕ್ಕದೀನಿ ನಾನು? ತಾಯಿ ನಿನ್ನ ಸೀರೆ ಕೊಡು, ನಿನ್ನ ಮಕ್ಕಳು ಸೀರೆ ಕೊಡು, ನಿನ್ನ ಮಕ್ಕಳು ಅರಿವಿ ಕೊಡು, ಹೊಕ್ಕೊಂಬರ್ತೀನಿ ಅಂತ. ಹುಚ್ಚಿ ಏನ್ ಮಾಡಿದ್ರಿ ಅಂತಾರವ್ರು ಒಂದು ಕಡೆಗೆ. ಮಡದಿ ಮಕ್ಕಳಿಗಾಗಿ ದುಡಿದು ದುಡಿದು ಆದಲೆ ಮುದೆಗೂಗಿ. ಮಡದಿ ಮಕ್ಕಳಿಗಾಗಿ ದುಡಿದು ದುಡಿದು ಆದಲೆ ಮುದೆಗೂಗಿ. ಜಡಿದ ಮಧುತರು ಹಿಡಿದರೆ ಕೊಯ್ಯುವಾಗ, ಜಡಿದ ಮಧುತರು ಹಿಡಿದರೆ ಕೊಯ್ಯುವಾಗ ಬಿಡಸುವರಾರಿಲ್ಲ ತಿಳಿಯಲೆ ಕೋಡಿ. ಗುರುವಿನ ಮರದಲ್ಲೋ ಮನುಜ ನೀನು, ಗುರುವಿನ ಮರದಲ್ಲೋ. ಡಿಗ್ರಿ ಕೊಡ್ತಾರ ಅವರು. ಮಡದಿ ಮಕ್ಕಳಿಗಾಗಿ ದುಡಿದು ದುಡಿದು ಆದಲೆ ಮುದೆಗೂಗಿ. ಏ ಗೂಗಿ, ಎದಕ್ಕೆ ದುಡದಾದ್ಯೋ ಯಪ್ಪ ನೋಡ್ರಿ ಅಂತ ನೋಡ್ಬೇಕು. ಏನ್ ಘಟ್ಟ ಕಡ್ದೋನಪ್ಪ ಅನ್ನೋಂಗ. ಸರಿ ನೋಡ್ರಿ, ನೀವು ಹೇಳ್ತೀನಿ, ಹುಟ್ಟೀನಿ ಇಲ್ಲಿ ತನಕ ನಾ ದಣಕೊಂಡದ್ದು ನಾ ಮಾಡಿದ್ದು ನೋಡಿದ್ರೆ ದೇವರಿಗೆ ಗೊತ್ತಂತ. ಅವೇನ್ ಮಾಡ್ತಾನ? ನಿತ್ಯ ಅನಿತ್ಯ ಗೊತ್ತಾಗಲಿಲ್ಲ, ಗುರು ದೈವ ಗೊತ್ತಾಗಲಿಲ್ಲ. ವಿಷಯ ಸುಖಕ್ಕಾಗಿ ತನುವನ್ನು ಮಾರಿಕೊಂಡು, ವಿಷಯ ಸುಖಕ್ಕಾಗಿ ಇಂದ್ರಿಯಗಳನ್ನು ಮಾರಿಕೊಂಡು, ವಿಷಯ ಸುಖಕ್ಕಾಗಿ ಪ್ರಾಣವನ್ನು ಪಣಕ್ಕಿಟ್ಟಿ. ಹೋಗಲಕ್ಕಿ ಕಾಲಕ್ಕೆ ಪ್ರಾಣ ಅಂತ ಎಲ್ಲಿ ಹೋಗ್ಬೇಕಂತ ನಾವ? ಅಕ್ಕಿ ಕಾಲಾಗ ಹೋಗ್ತಾನ. ಲೇ ಗುರುವಿನ ಕಾಲಾಗ ಹೋಗಿಲ್ಲಾರ? ಹೋಗಲಿ ಆ ಭೂಮಿ ಸಲುವಾಗಿ ಪ್ರಾಣ, ಹೋಗಲಿ ಆ ದುಡ್ಡಿನ ಸಲುವಾಗಿ ಪ್ರಾಣ. ಹೊನ್ನಿಗಾಗಿ ಸತ್ತವರು ಶತಕೋಟಿಯುಂಟು, ಮಣ್ಣಿಗಾಗಿ ಸತ್ತವರು ಶತಕೋಟಿಯುಂಟು, ಹೆಣ್ಣಿಗಾಗಿ ಸತ್ತವರು ಶತಕೋಟಿಯುಂಟು, ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣಿ ಗುಹೇಶ್ವರ. ಅಲ್ಲಮ ಪ್ರಭುದೇವರೊಂದು ಕಡೆಗಂತಾರೆ, ಅಯ್ಯ ಎಲ್ಲದಕ್ಕೂ ಸತ್ತ ಇವ ಒಂದು ಜನ್ಮಲ್ಲ, ಎರಡು ಜನ್ಮಲ್ಲ, ಅನಂತ ಜನ್ಮ ಜನ್ಮಾಂತರಗಳಲ್ಲಿ ಬಂದ ಬಸುರಿನಲ್ಲಿ ದೇಹವನ್ನು ತಂದು ಅವು ಎಲ್ಲ ದೇಹಗಳನ್ನ ಎದಕ್ಕೆ ಮಾರಿದ ಅಂದ್ರೆ ಕಾಮಾರಿ ಅರಿಷಡ್ವರ್ಗಗಳಿಗೆ ಮಾರಿದ. ಮತ್ತ ಅದನ್ನು ತೆಗೆದು ಒಂದು ಕೊಡುವಂತಾರವರು. ನಿನಗೊಂದು ದೇಹವಿದನು ತೊಟ್ಟು ತಪವಾಂತು ಗುರು ಶಂಭುಲಿಂಗವಾಗಿರಲಲ್ಲಿ ಮನುಜ. ಒಮ್ಮೆ ಈ ದೇಹವನ್ನು ಗುರುವಿಗೆ ಕೊಡೋ, ಒಮ್ಮೆ ಈ ದೇಹವನ್ನು ಪರಮಾತ್ಮನಿಗಾಗಿ ಅರ್ಪಣೆ ಮಾಡೋ, ಒಮ್ಮೆ ಇದನ್ನು ಆಧ್ಯಾತ್ಮಕ್ಕಾಗಿ ಮೀಸಲಿಡು, ಧನ್ಯನಾಗ್ತಿದಿ. ಸುಮ್ಮನೆ ಈ ದೇಹವನ್ನ ಅನೇಕ ಜನ್ಮ ಜನ್ಮಾಂತರಂಗಳಲ್ಲಿ ಬಳಲಿಸಿಬಿಟ್ಟಿಪ್ಪ ಮಾರಾಯ ಅಂತ ಹೇಳುವುದಂಗ ಸಿದ್ಧಾರೂಢಗನಿಸ್ತಿತ್ತು. ಇಂಥ ಕಷ್ಟಗಳನ್ನ ಈ ಶರೀರ ಎಷ್ಟೋ ಜನ್ಮ ಜನ್ಮಾಂತರಗಳಲ್ಲಿ ಉಂಡದ.
ಅದು ಎದಕ್ಕಂದ್ರೆ ಅನೃತವಾದ ಸುಖಕ್ಕೋಸ್ಕರವಾಗಿ. ಶಾಶ್ವತಾನಂದವನ್ನು ಕೊಡುವ ಗುರು ಸಿಕ್ಕಾಗ, ಆಧ್ಯಾತ್ಮ ಮೂರ್ತಿಯೇ ಸಿಕ್ಕಾಗ, ತತ್ವಜ್ಞಾನಿ ಸಿಕ್ಕಾಗ ಈ ಶರೀರಕ್ಕೆ ಮತ್ತೇನಾಗ ನೀನು ಅನಿಸುವಷ್ಟರ ಮಟ್ಟಿಗೆ ಸಿದ್ಧಾರೂಢರಿಗೆ ಅನಿಸ್ತಿತ್ತು. ತನುವಿನ ಪರವೆ ಇಲ್ಲದೆ ಹಸಿವಿಗಂಜದೆ ದೈನ್ಯ ಭಾವದಲ್ಲಿ. ಊಟ ಆತನಪ್ಪ ಸಿದ್ದಪ್ಪ, ಯಾರು ಕೇಳಿದ್ರೆ ಆತಲ್ರಿಪ್ಪ, ಆಗಿರೋಂಗಿಲ್ಲ. ಯಾರು ಉಣ್ಣು ಬಾ ಅಂತ ಕರೆಯೋಂಗಿಲ್ಲ, ಉಂಡೆ ಏನು ಅಂತ ಕೇಳೋಂಗಿಲ್ಲ. ಏನಪ್ಪ ಇಂಥ ಕಷ್ಟಗಳನ್ನು ಕೊಟ್ಟರು. ಅಷ್ಟು ಕಷ್ಟಗಳನ್ನು ಕೂಡ ತಪಸ್ಸು ಅಂತ ಸ್ವೀಕಾರ ಮಾಡಿದರು ಸಿದ್ಧಾರೂಢ. ಹೋಗಿ ನಿಲ್ರಿ ಅವ್ರ ಮುಂದೆ, ಒಂದು ಈಟು ಗದ್ದಿಗೆ ಮುಂದೆ ಹೋಗಿ ಎಲ್ಲ ಕಥೆ ನೆನಪಾಕ್ಕವು. ಆ ದೇಹ, ಆ ಎಲವು ತೊಗಲು ಎರಡಿದ್ದ ಭಂಗಿ, ಅವನ ದೃಷ್ಟಿ, ಅವನ ಮುಖದ ಸಾತ್ವಿಕ ಕಳೆ. ಸಿದ್ಧಾರೂಢ ಮೂರ್ತಿ ನೋಡಿದ್ರೆ ಅದೇನೋ ಪರಿಣಾಮ ಆಗ್ತದೆ. ಯಾಕೆ ಪರಿಣಾಮ ಆಗ್ತದಂದ್ರೆ ಅಷ್ಟು ದುಡಿದು ಬಂದಿರತಕ್ಕಂಥ ಕಾಯ ಅದು ಸಾಮಾನ್ಯ ಅಲ್ಲ, ಪ್ರಸಾದ ಕಾಯವಾಯಿತು. ಸಿದ್ಧಾರೂಢರು ಇದರಂತೆ 7-8 ವರ್ಷ ಪರ್ಯಂತರ ಸೇವಾ ಮಾಡಿದರು. ಶಾಸ್ತ್ರ ನಡೀತಿದ್ದು ಮಠದಾಗ. ಅವ್ರ ಶಾಸ್ತ್ರ ಕೇಳೋ ಮಂದಿ ಬೇರೆ ಏನ್ರಿ, ಅವ್ರು ಬರೇ ಹಣ್ಣು ಹಾಲು ತಿಂದು ಮಡಿ ಉಟ್ಕೊಂಡು ಅದು ಶಿಷ್ಯ ವರ್ಗ ಅಂತೇನಿತ್ತು, ಅವರು ದಿನ ಶಾಸ್ತ್ರ ಕೇಳೋರು. ಸಿದ್ಧಾರೂಢರು ಎಲ್ಲೋ ಒಂದು ಕಡೆಗೆ ಕುದುರೆ ಕಟ್ಟುವಲ್ಲೇ, ಆಕಳ ಕಟ್ಟುವಲ್ಲೇ ಹಿಂಗೆ ನಿಂತುಕೊಂಡು ಸುಮ್ಮನೆ ಕೇಳೋದು. ಗುರುಗಳಿಗೆ ಗೊತ್ತಾಗ್ತಿತ್ತು ಪರಿಪಕ್ವ ಜೀವನ ಇದು ಅಂತ ಗೊತ್ತಾಗ್ತಿತ್ತು. ಹದ ಬರಲಿ ಅಂತ ಸುಮ್ಮನೆ ಇತ್ತು. ಅದ ಅವಾಗಂತಾರೆ ಗುರುಗಳು ನೋಡ್ತಾ ಇದ್ರು, ಇಂಥ ಶಿಕ್ಷಾ ಸಿಗುದು ದುರ್ಲಭ. ಒಳಗನಿಸ್ತಿತ್ತು ಇಂಥ ಶಿಕ್ಷಾ ಸಿಗುದು ದುರ್ಲಭ, ಇಂಥವು ಸಿಕ್ಕಾಗ ಕೈ ಬಿಟ್ಟರೆ ಆಧ್ಯಾತ್ಮಕ್ಕೆ ಯಾವ ಲಾಭನೂ ಇಲ್ಲ. ಯೋಗ್ಯ ಗುರು ಸಿಗಬೇಕೆಂಬುದು ಶಿಷ್ಯನ ಭಾಗ್ಯ ಎಷ್ಟು ದೊಡ್ಡದೋ, ಅಷ್ಟು ಯೋಗ್ಯ ಶಿಕ್ಷಾ ಸಿಗುವುದನ್ನು ಕೂಡ ಗುರುವಿನ ಭಾಗ್ಯ ದೊಡ್ಡದಿರಬೇಕಾಗ್ತದೆ. ಎಲ್ಲೋ ಒಬ್ರು ಸಿಗ್ತಾರೆ. ಸಿದ್ಧಾರೂಢರು ಗುರುನಾಥಾರೂಢರು, ಶಿವಾನಂದರು ಸದಾಶಿವಾನಂದರು, ನಾಗಲಿಂಗಪ್ಪನವರು ಸಮಗಾರ ಭೀಮವ್ವ, ಶಿಶುನಾಥ ಶರೀಫರು ಗುರು ಗೋವಿಂದ ಭಟ್ರು. ಒಬ್ಬರನ್ನೊಬ್ಬರು ಲೆಕ್ಕ ಮಾಡಿಕೊಡ್ರಿ ನೀವು, ಎಂಥವ್ರಪ್ಪ ಅವರು ಅಂತ ಕೇಳಿದ್ರೆ ರತ್ನಪ್ರಾಯವಾಗಿರ್ತಕ್ಕಂಥ. ಯಾವಾಗ ಗೊತ್ತಾಯ್ತು ಗುರುಗಳಿಗೆ, ಒಂದು ದಿವಸ ಕರೆದರು, ಸಿದ್ದಪ್ಪ ಬಾಯ್, ಈಗ ಶಾಸ್ತ್ರ ನಡೀತಿದ್ದಲ್ಲ, ಇಲ್ಲಿ ಬಂದು ನನ್ನ ಹತ್ತಿರ ಕೂಡ್ರು ಅಂದು. ಎಷ್ಟು ಭಾಗ್ಯ ಆಗಿರ್ಬೇಕು ಅವಾಗ. ಗುರುಗಳು ಕೈ ಮಾಡಿ ಕರೆದ್ರು ಅಂದ್ರೆ ಏನಾಗಿರ್ಬೇಕು ಆನಂದ. ಬಾ ಇಲ್ಲಿ ಕೂಡ್ರು, ಶಾಸ್ತ್ರ ಕೇಳು ಅಂತಂದ್ರು. ಅಲ್ಲಿಂದ ಸಿದ್ದಪ್ಪನವರು ಅದ ಹರಕಂಗಾಗನ ಹೋಗಿ ಸುಮ್ಮನೆ ಕುಂತ್ಕೊಂಡು ಶಾಸ್ತ್ರ ಕೇಳ್ತಿದ್ರು. ನಿಂತು ಕೇಳ್ತಿದ್ದ, ದನದ ಹಕ್ಕಿಯೊಳಗೆ ಕುಂತು ಕೇಳ್ತಿದ್ದ. ಈಗೇನಾಯ್ತು ಅಂದ್ರೆ ಆ ಸೇವೆಯ ಫಲ ಗುರುಗಳು ಆತನನ್ನ ಹತ್ತಿರ ಕರೆದು ಹೇಳಲಿಕ್ಕೆ ಹತ್ತಿದ್ರು ಅಂತಾರೆ. ಕೆಲವು ದಿವಸ ಹಿಂಗ್ ನಡೀತು. ಒಂದು ದಿವಸ ಸುರಪುರ ಸಂಸ್ಥಾನದ ಆಸ್ಥಾನ ಪಂಡಿತ ಸುಬ್ಬಯ್ಯ ಶಾಸ್ತ್ರಿ ಎಂಬತಕ್ಕಂಥ ಮಹಾನ್ ವಾಗ್ಮಿ, ಅವ ಆ ಗಜದಂಡ ಸ್ವಾಮಿಗಳ ಹತ್ರ ಅಮರನಾಥ ಕ್ಷೇತ್ರಕ್ಕೆ ಬಂದ. ಅಮರಗೊಂಡ ಕ್ಷೇತ್ರಕ್ಕೆ ಬಂದ. ಬರೋ ಮುಂದೆ ಏನ್ ತಂದಿದ್ದ ಅಂದ್ರೆ ನನ್ನಂಥ ಪಂಡಿತರು ಯಾರು ಇಲ್ಲ ಅನ್ನೋ ಅಹಂಕಾರ ತಂದಿದ್ದವು. ಬರೀ ಪಾಂಡಿತ್ಯದ ಇಷ್ಟು ಗದ್ದಲ ಆಗ್ತದ್ರಿ. ದುಡಿಮಿರ್ಲಿಲ್ಲ ಅಂದ್ರೆ, ದಂಡನೆ ಇರಲಿಲ್ಲ ಅಂದ್ರೆ, ಸಾಧನ ಸಂಪತ್ತಿ ಇರಲಿಲ್ಲ ಅಂದ್ರೆ, ಬರೇ ಪಾಂಡಿತ್ಯ ಈ ಜಗತ್ತಿನೊಳಗೆ ತರ್ಕ ಮಾಡಬಹುದು. ನಾವು ವಿತ್ತಂಡವಾದವನ್ನು ಮಾಡಬಹುದು, ಜಯಪತ್ರವನ್ನು ಗಳಿಸಬಹುದು, ಎಂಥ ಪಂಡಿತ ಪೈವ ಅಂತನ್ನುವಷ್ಟು ಒಂದೇನೋ ಟೈಟ್ಲ್ ಪಡಿಬಹುದು ನಾವು. ಆದ್ರೆ ಅನುಭವ ಬರಬೇಕಾದ್ರೆ ಬಹಳ ಹಗರಿಲ್ಲ ಕೆಲಸ. ಅನುಭವ ಬರಬೇಕಾದ್ರೆ ದುಡಿದಷ್ಟು
ಪಂಡಿತ್ ಮದನ್ ಮೋಹನ್ ಮಾಲವೀಯರಿದ್ದಾಗ 16 ವರ್ಷ ಕಾಶಿ ಒಳಗಿದ್ದು ಅಲ್ಲಿ ಪ್ರೊಫೆಸರ್ ಆಗಿ ಮುಂದೆ ಮಾಲವೀಯರು ಅವ್ರನ್ನ ಜಮ್ಮು ವಿಶ್ವವಿದ್ಯಾಲಯಕ್ಕೆ ಕರ್ಕೊಂಡು ಹೋಗಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥರು ಅಂತ ನೇಮ ಮಾಡಿದರು. ಆಗ ಅವರಿಗೆ ಕಾಶ್ಮೀರದ ಆಸ್ಥಾನ ಪಂಡಿತರು ವಾದ ಮಾಡಿ ಜಯಿಸಿರ್ತಕ್ಕಂಥ ಎಷ್ಟೋ ಜಯಪತ್ರಗಳಿದ್ದು. ದರ್ಶನ ರತ್ನಾಕರ, ಷಡ್ದರ್ಶನಾಚಾರ್ಯ, ವ್ಯಾಕರಣಾಚಾರ್ಯ, ಮೀಮಾಂಸಾಚಾರ್ಯ, ತರ್ಕಾಚಾರ್ಯ ಇವೆಲ್ಲ ಬಿರುದು ಬಾವಲಿಗಳು ಸಾಕಷ್ಟಿದ್ದು. ಒಂದು ದಿವಸ ನಾನೇನು ಮಾಡಿದೆ, ಅಪ್ಪ ಅವ್ರನ್ನ ಒಂದು ಮಾತು ಕೇಳಿದೆ, ಇಷ್ಟೆಲ್ಲ ಡಿಗ್ರಿ ಅದಾವು, ಏನೂ ಇಲ್ದವ್ರು ಏನೇನೋ ಬರ್ಕೊಂತಾರೆ, ಒಂದರ ಜಾತ್ರೆ ಹೆಂಡು ಬಿಲ್ಲಾಗ ಹೆಸರು ಹಾಕುನು ಅಂದೆ. ಮೊದಲು ಅವು ಬೆಂಕಿ ಹಚ್ಚಿಡಬೇಡ ಅವನು. ಅವು ಅಹಂಕಾರಕ್ಕೆ ಕಾರಣವಾಗ್ತಕ್ಕಂಥ ಸಾಮಗ್ರಿ ತಮ್ಮ, ಅನುಭವಕ್ಕೆ ಅನುಕೂಲವಾಗುವ ಸಾಮಗ್ರಿ ಎಲ್ಲ. ಅವಕ್ಕೆ ಮೊದಲು ಬೆಂಕಿ ಹಚ್ಚು, ಅವನು ತರಬೇಡ, ನನ್ನ ಹೆಸರಿನ ಮುಂದೆ ಇಂಥವೇನು ಹಾಕ್ಬೇಡ. ಇವು ಯಾಕೆ ಹೇಳ್ತೀನಿ ಇದನ್ನು ಕೇಳಿದ್ರೆ, ನಮ್ಮ ಕಣ್ಮುಟ್ಟ ನೋಡಿದ್ದು ಅನುಭವ. ಇಂಥ ದಿವ್ಯ ಪಾಂಡಿತ್ಯ ಇದ್ದಾಗ್ಯಾದ್ರೂ ಕೂಡ, ಬೇಕಾದಷ್ಟು ಪ್ರಖರವಾದ ವಾಗ್ಮಿ ಇದ್ದಾಗ್ಯಾದ್ರೂ ಕೂಡ ಅಹಂಕಾರಕ್ಕೆ ಕಾರಣವಾಗುತ್ತದೆ ಎಂಬುದು ದೃಷ್ಟಿಯಿಂದ ನಿರಾಕರಣ ಮಾಡಿದ್ರೆ ಹೊರತಾಗಿ ಅದನ್ನ ಇಟ್ಟುಕೊಳ್ಳಿಲ್ಲ. ಆದ್ರೆ ಕೆಲವ್ರಿಗೆ ಅದ ಉದ್ಯೋಗ ಆಗಿರ್ತದೆ. ನೋಡೋಣ ಸಭಾದಾಗ ಹೆಂಗೆ ಸೋಲಿಸಿದೆ, ನೋಡೋಣ ಹೆಂಗೆ ಮಾರಿ ಮ್ಯಾಕ್ ಎತ್ತಂಗೆ ಮಾಡಿದೆ, ನಿನಗೇನು ಬಂತು? ಇನ್ನೊಬ್ಬರು ಮಾರಿ ಮ್ಯಾಕ್ ಎತ್ತದಂಗೆ ಮಾಡಿದ್ರೆ ಅವನು ಹೃದಯಕ್ಕೂ ನೋವು, ಅದು ಪಾಪ ಕಟ್ಟಿಕೊಂತೇ ಹೊರತಾಗಿ ಬಾಕಿದೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಸುಬ್ಬಾಶಾಸ್ತ್ರಿಗಳು ನಾನು ಪಂಡಿತ ಎಂಬುದೊಂದು, ಇವರು ಪಟ್ಟದ್ದೇವರು, ಇವರು ಶಿಷ್ಯರಿಗೆ ಸಂಸ್ಕೃತ ಹೇಳ್ತಾರೆ, ಅದು ನಮ್ಮ ಸೊತ್ತು, ಇದನ್ನ ಯಾಕೆ ಇವರು ಮಾಡಬೇಕು ಅನ್ನೋ ಮಾತ್ಸರ್ಯ ಒಂದು. ಎರಡು ಇಟ್ಟುಕೊಂಡು ಅಮರಗುಂಡಿ ಕ್ಷೇತ್ರಕ್ಕೆ ಬಂದ್ರು. ಅವಾಗಂತಾರೆ, ಅಂದು ಶಾಸ್ತ್ರಿಗಳೇನು ಸ್ವಾಮಿ, ಇಂದು ಶಿಷ್ಯರಿಗಾವ ಶಾಸ್ತ್ರವ ಕುಂಡು ಮಿಲ್ಲದೆ ಹೇಳುತ್ತಿರುವಿರಿ ಎಂದು ಕೇಳಲ್ಕೆ. ಇಂದು ಉಪನಿಷತ್ ಬೋಧಿಪೆ ವೆಂದು ಶ್ರೀ ಗುರು ಸ್ವಾಮಿ ಪೇಳಲು ಮಂದಹಾಸದಿ ನಕ್ಕು ಶಾಸ್ತ್ರಿಯು ಬಳಿಕ ಕಾಮುಳಿದ, ಬಳಿಕ ಕಾಮುಳಿದ. ಶಾಸ್ತ್ರಿಗಳು ಬಂದು ಕುಂತರು. ಹ್ಯಾಂಗ್ ಕುಂತರು ಅಂದ್ರೆ ಸೂರ್ಯನ ಮುಂದೆ ದೀಪ ಕುಂತಂಗಾತ. ಅನುಭವಕ್ಕೂ ಪಾಂಡಿತ್ಯಕ್ಕೂ ಬಹಳ ಅಂತರದ. ಬ್ರಹ್ಮವಿದ್ಯೆಗೂ ಕೇವಲ ಪಾಂಡಿತ್ಯಕ್ಕೂ ಬಹಳ ಅಂತರದ. ಅನುಭವ ಇರಬೇಕು, ಜೊತೆಗೆ ಅಪಾಂಡಿತ್ಯ ಇರಬೇಕು, ಅಂದ್ರೆ ಅದು ಕಿಮ್ಮತ್ತು. ಅದಕ್ಕೆ ಶಾಸ್ತ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇರಬೇಕು ಅಂತ ಯಾಕೆ ಹೇಳಿದ್ರು? ಬರೀ ಶ್ರೋತ್ರಿಯತ್ವ ಅದು ನಮಗೆ ಯಾವ ಜನ್ಮ ಕೊಟ್ಟು ಹೋಗುತ್ತೆ ಹೇಳಲಿಕ್ಕೆ ಬರುವುದಿಲ್ಲ. ಬ್ರಹ್ಮನಿಷ್ಠತ್ವ ಇದ್ದದ್ದನ್ನು ಇನ್ನೊಬ್ರು ತಿಳಿಸ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಬ್ರಹ್ಮನಿಷ್ಠತ್ವ ಇದ್ದು ಶ್ರೋತ್ರಿಯತ್ವ ಇತ್ತು ಅಂದ್ರೆ ತಾನು ಪಡೆದ ಅನುಭವವನ್ನ ತನ್ನ ವೈಖರಿಯಿಂದ ಇನ್ನೊಬ್ಬರಿಗೆ ಉಪದೇಶ ಮಾಡುವ ಸ್ಥಿತಿ ಬರ್ತದೆ ಅಂತ ತಿಳ್ಕೊಂಡು ಹೇಳಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇರಬೇಕು ಎಂಬುದಾಗಿ ಮಹಾತ್ಮರು ನಮಗೊಂದು ಶಾಸನವನ್ನು ಮಾಡಿದ್ದಾರಲ್ಲ. ಹಂಗ ಇಲ್ಲಿ ಗಜದಂಡ ಸ್ವಾಮಿಗಳ ಎದುರಿಗೆ ಕುಳಿತಿದ್ದಾರೆ ಸುಬ್ಬಯ್ಯ ಶಾಸ್ತ್ರಿಗಳು. ಅಹಂಕಾರಲೆ ಮಾತಾಡ್ತಾರೆ. ಯಾಕಾಸ್ಥಾನ ಪಂಡಿತ, ರಾಜಾಶ್ರಯ. ಏನು ಸ್ವಾಮಿಗಳೇ, ನಿಮ್ಮ ಶಿಷ್ಯರಿಗೆ ಯಾವ ಶಾಸ್ತ್ರ ಹೇಳಲಿಕ್ಕೆ ಹತ್ತಿರಿ ಈಗ ಕೇಳಿದ್ರು. ಕೂಡಲ ಅವರಂದ್ರು, ಏನಿಲ್ರಿ ಉಪನಿಷತ್ ಹೇಳಲಿಕ್ಕೆ ಹತ್ತೀನಿ. ಉಪನಿಷತ್ ಅದು ಶೂದ್ರಾದಿಗಳಿಗೆ ಅದನ್ನ ಹೇಳಲಿಕ್ಕೆ ಅಧಿಕಾರ ಇಲ್ಲಲ್ಲ. ನಮ್ಮ ದೇಶ ಹಿಂಗ ಬಂದದ ಬರೇ. ನಮ್ಮ ದೇಶ ಕೆಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ವಿದ್ವತ್ತಿಗೆ ಪಾವಿತ್ರತೆಗೆ ಬೆಲೆ ಕೊಡುವಂಗಿಲ್ರಿ. ನಾವು ಜಾತಿ ಮತಗಳಿಗೆ ಬೆಲೆ ಕೊಟ್ಟ ನಾವು ಸಣ್ಣವರಾದ್ವಿ, ಬಾಕಿ ಏನು ಮಾಡ್ಲಿಲ್ಲ ನಾವು. ಆತು ಉಪನಿಷತ್ ಅರ್ಥನೇ ಮೊದಲು ನಿಮಗೆ ಗೊತ್ತಾಗುದಿಲ್ಲ. ಉಪನಿಷತ್ ಹೆಂಗ್ ಹೇಳ್ತೀರಿ ಅಂದ್ಬಿಟ್ಟ. ಉಪನಿಷತ್ ಅಂದ್ರೆ ಏನು?
ಅಂಬುವ ಅರ್ಥನ ಮೊದಲು ಗೊತ್ತಿರಲಿಲ್ಲ ಅಂದ್ರೆ ಅದನ್ನ ಹೆಂಗೆ ಹೇಳ್ತೀರಿ ನೀವು? ಅದ್ಯಾಕೆ ಗೊತ್ತಾಗೋದಿಲ್ರಿ ಅಂದ್ರು ಗಜೇಂದ್ರ ಸ್ವಾಮಿಗಳು. ನಿಮ್ಮ ಶಿಷ್ಯರ ಕಡೆ ಹೇಳಿಸ್ರಿ ಹಂಗಾರ. ಕೂಡಲೇ ಯಾವ ಶಿಷ್ಯವು ಅಂತವ? ಉಪನಿಷತ್ ಅಂದ್ರೆ ಏನು? ಒಬ್ಬ ಅಂದ ಅದೊಂದು ದೊಡ್ಡ ಪುಸ್ತಕ ರೀ ಅಂದ ನಾವು. ಗುರುಗಳು ಕಿಮ್ಮತ್ ಕಳೆಯವ್ರಿ. ಕೂಡಲೇ ಕೂಡ್ರಪ್ಪ ಅಂದ್ರು. ಇನ್ನೊಬ್ಬ ನಾ ಹೇಳ್ತಂತ ತೋಡ್ರಿ ಅಂದ. ಉಪನಿಷತ್ ಅಂದ್ರೆ ಏನು? ಅವು ಸಂಸ್ಕೃತದ ಕೆಲವು ಶ್ಲೋಕಗಳ್ರಿ ಅಂದೊಬ್ಬ. ದಡ್ಡಾಗ್ರಗಣ್ಯ ಕೂಡ್ರಪ್ಪ ಮನೆ. ಗುರುಗಳ ಮುಖ ಸಣ್ಣ. ಸಿದ್ದಪ್ಪಗರ ಏನೂ ಅಭ್ಯಾಸ ಹೇಳಿಲ್ಲ. ಸಿದ್ದಪ್ಪ ಸುಮ್ಮನೆ ಹತ್ರ ಕುಂತು ಕೇಳಿ ಕತ್ತಿ ಬಾಧಿಸನೂ ಆಗಿಲ್ಲ. ನೋಡ್ರಿ ನೋಡ್ರಿ ಮತ್ತಾರು ಹೇಳ್ತಿದ್ರು ಹೇಳ್ರಿ ಅಂದ್ರು ಸುಬ್ಬಯ್ಯ ಶಾಸ್ತ್ರಿ. ಅಂದ್ರೆ ಇವ್ರನ್ನ ಸೋಲಿಸಿ ಬಂದೆ ಅಂತ ಒಂದು ಹೆಮ್ಮೆ ಆಗಿರ್ಬೇಕು ಅವನಿಗೆ. ಈ ರೀತಿ ಬಂದಿದ್ದವ. ಗುರುಗಳು ಸುಮ್ಮನೆ ವಿಚಾರ ಮಾಡಿದ್ರು, ಏನ್ ಮಾಡಲಿ? ಸಿದ್ದಪ್ಪ ಎದ್ ನಿಂತು ಕೂಡಲೇ ನೀ ಹೇಳ್ತೇನೋ ಸಿದ್ಧ? ಗಜೇಂದ್ರ ಸ್ವಾಮಿಗಳು ಕೇಳಿದ್ರು. ನಾ ಹೇಳ್ತೀನಿ ಅನ್ಲಿಲ್ಲ ಸಿದ್ಧ ನೋಡ್ರು. ಇದು ಮಹತ್ವ. ನಾ ಹೇಳ್ತೀನಿ ಅನ್ಲಿಲ್ಲ. ಅಪ್ಪ ನೀನು ಹೇಳು ಅಂದ್ರೆ ಹೇಳ್ತೀನಿ. ಅಂದ್ರೆ ನೀ ಹೇಳು ಅನ್ನುವುದೇ ಆಶೀರ್ವಾದ. ಅದು ಆದ್ಮೇಲೆ ಹೇಳೋದೇನು ದೊಡ್ಡಗಲ್ಲ, ಇಷ್ಟು ಗ್ಯಾರಂಟಿ. ನೀನಾಗಿ ಹೇಳು ಅಂದ್ರೆ ಹೇಳ್ತೀನಿಯಪ್ಪ ಅಂದ ಕೂಡಲೇ ಹೇಳಂಗರನ್ ಕೂಡಲೇ ಅವಾಗಂತಾರೆ, ಇತ್ತ ಕೇಳಿರಿ ಶಾಸ್ತ್ರಿಗಳೇ ನೀವು ಮತ್ತು ಉಪನಿಷತ್ ಶಬ್ದ ಕಂತಾಂ ನಿತ್ಯ ಬ್ರಹ್ಮಾತ್ಮೈಕ್ಯ ಬೋಧಕ ಬ್ರಹ್ಮ ವಿದ್ಯೆಯಲು ಸತ್ಯದರ್ಥವೇ ಎಂದು ಹೇಳಲು ಮತ್ತೆ ಬಾಲನೆ ಅದಕ ವಿದ್ಯೆಯ ನುತ್ತಮತ್ತವ ಹೇಗೆ ಮಾಡಿರಿ ಎಂದನಾ ಶಾಸ್ತ್ರಿ ಎಂದನಾ ಶಾಸ್ತ್ರಿ. ಶಾಸ್ತ್ರಿಗಳೇ, ನಮ್ಮ ಗುರುಗಳು ಬಿಡ್ರಿ, ಈ ಕಡೆ ಹೊರಡ್ರಿ. ಇವನ ಅರಿವಿ, ಇವನ ಆಕಾರ, ಇವನ ಶರೀರ, ಇವನು ಬಡಕಲಾಗಿರ್ತಕ್ಕಂಥ ಲಕ್ಷಣ ಇದನ್ನು ನೋಡಿ ಸುಬ್ಬಯ್ಯ ಶಾಸ್ತ್ರಿಗೆ ಇವ ಹೇಳ್ತಾನ ಒಮ್ಮನಿಸ್ತು. ಅವನು ಕಂಡು ಕೂಡಲೇ ಭಯ ಅಂತ ಒಮ್ಮನಿಸ್ತು. ಬಿಡ್ರಿ ಗುರುಗಳನ್ನ ಬಿಡ್ರಿ, ನನ್ನ ಕಡೆ ಹೊರಡ್ರಿ. ಶಾಸ್ತ್ರಿಗಳೇ, ಉಪನಿಷತ್ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ನಿಮಗಂದ್ರಲ್ಲ, ಹೇಳ್ತೀನಿ ಬರ್ಕೊಡ್ರಿ. ಉಪನಿಷತ್ ಶಬ್ದಕ್ಕೆ ಬ್ರಹ್ಮವಿದ್ಯಾ ಅಂತ ಅರ್ಥವಾಗುತ್ತದೆ ಹೊರತು ಮತ್ತೇನು ಅರ್ಥ ಆಗುವುದಿಲ್ಲ. ಅದು ಬ್ರಹ್ಮವಿದ್ಯೆಯೇ ಉಪನಿಷತ್ತು. ಉಪನಿಷತ್ತಂದ್ರನ್ನ ಬ್ರಹ್ಮವಿದ್ಯಾ ಎಂಬುದು ಅದು ಸತ್ಯಾರ್ಥವೇ ಹೊರತು ಮಿಥ್ಯಾರ್ಥ ಅಲ್ಲ. ಇಷ್ಟು ಯಾವಾಗ ಬಾಯೊಳಗಿಂದ ಹೊರಗೆ ಬಂತೋ ಶಬ್ದ, ಸುಬ್ಬಯ್ಯ ಶಾಸ್ತ್ರಿದು ಅರ್ಧ ಕಸು ಕಡಿಮೆ. ವಾದ ಮಾಡಕ್ ಬಂದವ, ತರ್ಕ ಮಾಡಕ್ ಬಂದವ, ಅನುಭವಿ ಕೈಯಾಗ ಸಿಕ್ಕ ಉಳಿದೀತೇನ್ರಿ. ಅನುಭವ ಬಾಳ ಕಿಮ್ಮತ್ತಿಂದು. ಹೇಳಿದ್ನಿಲ್ಲ ನಿಮಗ, ಒಬ್ಬ ತರ್ಕ ಮಾಡಕ್ ಬಂದಿತ್ತು. ತರ್ಕ ಮಾಡು ಚಟನ ಇತ್ತು ಅವನು. ಅವ ಆ ನಗರದ ಸಂಸ್ಥಾನಿಕ. ಯಾರು ಪಂಡಿತರು ಬರ್ತಾರೋ ಅವ್ರನ್ನ ಕರೆಸೋದು, ಬರ್ರಿ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟ ನಂತರ ನಿಮಗೆ ಉಪಚಾರ. ಹಂಗ ಮಾಡಿ. ಅವು ಪಾಪ ಆಗಿನ ಕಾಲಕ್ಕೆ ಪಂಡಿತರು ಅಂತಂದ್ರೆ ಆಸ್ಥಾನ ತಿರುಗಾಡಿ ಕವಿತ್ವವನ್ನು ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿ ಉಪಜೀವನ ಮಾಡ್ಕೊಂತಿದ್ರು. ಪ್ರಶ್ನೆ ಮಾಡೋದು, ಒಂದು ಮಣಿ ಹಾಕೋದು ಅವ್ರಿಗೆ ಮೊದಲು, ಮಣಿ ಮೇಲೆ ಕೂಡ್ಸೋದು. ನೀವು ಎದರ ಮ್ಯಾಗ ಕುಂತೀರಿ? ಪ್ರಶ್ನೆ ಇದು. ಮಣಿ ಮೇಲೆ, ಮಣಿ ಎದರ ಮೇಲೆ? ಭೂಮಿ ಮೇಲೆ. ಭೂಮಿ ಎದರ ಮೇಲೆ? ನೀವು ಆದಿಶೇಷನ ಮೇಲೆ. ಅವ ಎದರ ಮ್ಯಾಗ ಅದನಪ್ಪ?
ತಿಳಿವಲ್ರಿ, ಸರಳ ಹೋಗಿ ಊರು ಬಿಟ್ಟು ಹೋಗಿ ಮೊದಲು ಹೋಗು, ನಿಲ್ಬೇಡ ನಮ್ಮೂರಾಗ, ಒಂದು ರೊಟ್ಟಿ ಸಿಗಿಸ್ಕೊಂಡು. ಹಿಂಗಾಗಿ ಮಹಾ ದೊಡ್ಡ ದೊಡ್ಡ ಪಂಡಿತರು ಬಂದು ಹತ್ಕೊಂತ ಹೋಗಿದ್ರು. ಹಾಂಗೊಬ್ಬ ಪಂಡಿತ್ ಬಂದು ಅವನು ಹತ್ಕೊಂತ ಊರ ಹೊರಗೆ ಹೊರಟಿದ್ದ. ಇದ್ರಿಗೊಬ್ಬ ಕತ್ತಿ ಹೊಡ್ಕೊಂಡ್ಬರ್ತಿದ್ದ. ಯಾಕ್ರಿ ಯಾಕೆ ಹತ್ಕೊಂತ ಹೊಂಟಿರಿ ಅಂತಂದು. ಅದು ತೊಗೊಂಡು ಏನ್ ಮಾಡ್ತೀವಿ, ನಿಂಗೇನ್ ಗೊತ್ತಾಗ್ತೈತಿ ಅಂತ. ನೋಡ್ರಿ, ಎಲ್ಲರಿಗೂ ಎಲ್ಲ ಗೊತ್ತಿರುವುದಿಲ್ಲ, ಒಬ್ಬೊಬ್ಬರಿಗೆ ಎಲ್ಲ ಗೊತ್ತಿರ್ತದೆ, ಅದು ಹೇಳಕ್ ಬರುದಿಲ್ಲ. ಹೇಳ್ರಿ ನಮಗೊಂದಿಷ್ಟು, ಯಾಕಂದ್ರೆ ನಾವು ಅದ ಊರಾಗ ಹೊಂಟಿವಿ ಈಗ. ಇಲ್ಲೋ ರಾಜ ಪ್ರಶ್ನೆ ಮಾಡಿದ, ಏನ್ ದೊಡ್ಡ ಆಗದ್ರಿ, ಯಾಕೆ ಹೆದರ್ತೀರಿ, ನಾನು ಕೂಡ ಬರ್ರಿ, ನಿಮ್ ಜಯಿಸಿ ಕೊಡ್ತೀನಿ. ಅಲ್ಲೋ ನೀ ಹಾವುಗಾರವ, ನೀ ಹೆಂಗ್ ಜಯಿಸ್ತೀರಿ, ಚಿಂತೆ ಬಿಡು ಬರ್ರಿ ನೀವು. ಹೌದು, ಅರಮನೆ ಮುಂದೆ ನಿಂತು ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಕ್ ಬಂದೀವಿ ಅಂತ ಒಳಗೆ ಹೇಳಿ ಕಳಿಸಿದ್ರು. ರಾಜಾಗ ಆಶ್ಚರ್ಯ ಆಯ್ತು. ಮತ್ತಾಕ್ ಬಂದ್ರಿ ಪಂಡಿತ್ರೆ? ಈಗ ನಮ್ಮ ಗುರುಗಳು ಕರ್ಕೊಂಡ್ಬಂದಾರೆ ಅಂದ. ನಮ್ಮ ಗುರುಗಳು ಕರ್ಕೊಂಡ್ಬಂದಾರೆ ಅಂತ. ನಿಮ್ಮ ಗುರು ನೀವ? ಹೌದು. ಮಣಿ ಹಾಕಿದ್ರು, ಮಣಿ ಮೇಲೆ ನಿಂತವ. ಎದ್ರ ಮೇಲೆ ನಿಂತಿದೋ? ಮಣಿ ಮೇಲೆ. ಮಣಿ ಎದ್ರ ಮೇಲೆ ಇದೆ? ಭೂಮಿ ಮೇಲೆ ಇದೆ. ಭೂಮಿ ಎದ್ರ ಮೇಲೆ ಇದೆ? ಹಾವಿನ ಮೇಲೆ ಇದೆ. ಹಾವು ಎದ್ರ ಮೇಲೆ ಇದೆ? ನಮ್ಮ ಕತ್ತಿ ಮೇಲಿದೆ ಅಂದ. ಕತ್ತಿ ಮೇಲೆ. ಕತ್ತಿ ಎದ್ರ ಮೇಲೆ ಇದೆ? ಭೂಮಿ ಮೇಲೆ ಇದೆ. ಭೂಮಿ ಎದ್ರ ಮೇಲೆ ಇದೆ? ಹಾವಿನ ಮೇಲೆ ಇದೆ. ಹಾವು ಎದ್ರ ಮೇಲೆ? ನಮ್ಮ ಕತ್ತಿ ಮೇಲೆ. ಬೇಕಾದಷ್ಟು ಪ್ರಶ್ನೆ ಮಾಡಿ ಹೋಗು, ನಡಿ. ರಾಜ ಅಂದ, ಅವ್ರ ಗುರು ಹೌದನಿ ಅಂದ. ನಿನಗೆ ಬಹುಮಾನ ಏನು ಬೇಕು ಅಂದ. ಏನೂ ಬಹುಮಾನ ಬೇಡ, ಮೊದಲ ಪಂಡಿತರು ಹೊಟ್ಟುಂಬ ಊಟಕ್ಕೆ ಹಾಕ್ರಿ, ಬಹುಮಾನ ಕೊಡ್ರಿ, ನಾವು ಆಟ ಆಡ್ಕೊಂಡು ಊಟ ಮಾಡ್ತೀವಿ, ನಮ್ದೇನು ಚಿಂತಿಲ್ಲ, ಯಾರಿಗೂ ಹಿಂಗೆ ಪ್ರಶ್ನೆ ಇನ್ನೇ ಮಾಡಬೇಡ ಇಷ್ಟ ಹೇಳಂತ. ಅಲ್ರಿ, ನಿಮ್ಮ ಪಾಂಡಿತ್ಯ ಒಬ್ಬ ಕತ್ತಿ ಮೇಲೆ ಹಾವಿ ಹೊರ್ಕೊಂಬರ್ದು ಒಂದ್ ಕಡೆಗೆ ಹಾಳಾಕತ್ತಂದ್ರೆ ಅದೆಂಥ ಪಾಂಡಿತ್ಯ. ಹಂಗ ತರ್ಕಕ್ಕಾಗಿ ಬರಬೇಕಾಗಿರ್ತಕ್ಕಂಥ ಏನು ಪಾಂಡಿತ್ಯ ಅದ, ಅದು ಅನುಭವದ ಕೈಯ ಕತ್ತಲಾಗಿ ಸಿಕ್ತು ಅಂದ್ರೆ ತುಂಡಾಗಿ ಹೋಗ್ತದೆ. ಅದಕ್ಕೆ ಅಯ್ಯ ಸುಬ್ಬಾಶಾಸ್ತ್ರಿ, ಬ್ರಹ್ಮವಿದ್ಯಾ ಉಪನಿಷತ್ತು ಎರಡಕ್ಕೂ ಒಂದೇ ಅರ್ಥ. ಅದಕ್ಕೆ ಹೇಳ್ತಾರವರು, ಅಷ್ಟು ವಯಸ್ಸಿನೊಳಗ ಸಿದ್ಧಾರೂಢರು ಪಾಣಿನಿಯ ವ್ಯಾಕರಣವನ್ನು ಆಧಾರವಾಗಿಟ್ಟುಕೊಂಡು ಷಡ್ಲ ಧಾತುವಿನಿಂದ ವಿಶರಣ ಪ್ರತ್ಯಯಾತ್ಮಕವಾಗಿ ಉಪನಿಷತ್ತೆಂಬ ಶಬ್ದ ಉತ್ಪತ್ತಿ ಆಯಿತು ಎಂಬುವ ಶಬ್ದೋತ್ಪತ್ತಿ ಹೇಳ್ತಾ ಇದ್ದ. ಅದು ನಮಗೆ ಗೊತ್ತಾಗುವ ಮಾತಲ್ಲ, ಅದನ್ನ ಹೇಳೋಂಗಿಲ್ಲ ನಾನು. ಅಲ್ಲೇ ಉಪನಿಷತ್ತು ಇದರ ಅರ್ಥ ಏನು ಅಂದ್ರೆ, ಸಮೀಪ ಯಾವನು ಬರುತ್ತಾ ಇದ್ದಾನೋ ಅಂದ್ರೆ, ಗುರು ಸಮೀಪ ಯಾವನು ಬರುವುದರಿಂದ ಯಾವ ವಿದ್ಯೆಯ ಮುಖಾಂತರವಾಗಿ ಅವನ ಭವಹರಣವಾಗುತ್ತದೆಯೋ, ಬ್ರಹ್ಮಜ್ಞಾನ ಪ್ರಾಪ್ತವಾಗುತ್ತದೆಯೋ, ಆ ಜ್ಞಾನಕ್ಕೆ ಉಪನಿಷತ್ ಅಂತ ಕರಿಬೇಕು ಹೊರತಾಗಿ ಮತ್ತಿನ್ನೇನು ಕರಿಬಾರದು ಅಂದರು. ಸರಳ ಅರ್ಥ. ಉಪ ಅಂದ್ರೆ ಸಮೀಪ. ನೀ ಪದವನ್ನು ಸ್ವಲ್ಪ ಅವಲೋಕನ ಮಾಡಿಕೊಂಡಿದ್ದಾದ್ರೆ, ಯಾವ ತತ್ವಂಪದ ಶೋಧಕನಾಗಿರ್ತಕ್ಕಂಥ ಅಧಿಕಾರಿಯು ಗುರು ಸಮೀಪ ಬಂದಾಗ ಯಾವ ವಿದ್ಯೆಯಿಂದ ಇವನ ಜನ್ಮ ಮರಣ ಭಯ ಹರಿದು ಹೋಗುತ್ತದೆಯೋ, ಯಾವ ವಿದ್ಯೆಯಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರಕ್ಷಣಾತ್ಮಕವಾಗಿರ್ತಕ್ಕಂಥ ಮೋಕ್ಷ ಪ್ರಾಪ್ತವಾಗುತ್ತದೆಯೋ, ಅದಕ್ಕೇನು ಕರಿಬೇಕು ಅಂದ್ರೆ ಉಪನಿಷತ್ತು ಅಂತ ಕರಿಬೇಕು. ಅದಕ್ಕೆ ಬ್ರಹ್ಮವಿದ್ಯಾ ಅಂತ ಕರಿಬೇಕು. ಇದು ಜಾತಿಗೆ ಸಂಬಂಧ ಅಲ್ಲ, ಅಧಿಕಾರಿಗೆ ಸಂಬಂಧ ಅಂತ ಹೇಳಿ. ಜಾತಿಗೆ ಸಂಬಂಧ ಅಲ್ಲ, ಅಧಿಕಾರಿಗೆ ಸಂಬಂಧ. ಮತ್ ನೋಡ್ರಿ, ನೀವು ಸಾಧಾರಣ ನಾ ಹೇಳಬಾರ್ದು, ಅವ್ರನ್ನ ಹೇಳೋದು ಪಜಿತಾಕತಿ ಭಾಳ ಗೊಂಡ್ಲದವು. ಈಗ ಭಾಳ ಮಂದಿ ಗೋತ್ರ ಪಾತ್ರ ಹೇಳ್ಕೊಂತಾರಲ್ಲ, ಅದ್ರಾಗ ಒಬ್ರು ಚಲೋ ಜಾತಿಯವರಿಲ್ಲ. ನಮ್ದು ವಿಶ್ವಾಮಿತ್ರ ಗೋತ್ರ, ವಶಿಷ್ಠ ಗೋತ್ರ, ನಮ್ದು ಆ ಗೋತ್ರ ಈ ಗೋತ್ರ ಅಂತಾರಲ್ಲ, ಆ ಗೋತ್ರದಾಗ ಹುಟ್ಟಿದವರು ಸ್ವಲ್ಪ ವಿಚಾರ ಮಾಡ್ಕೊಂಡು ತೋರಿ. ಆ ಯಾವನು ಗೋತ್ರ ಅಂತಾರ, ಅವ್ ಹುಟ್ಟಿದ್ದು ವಿಪರೀತ, ಅವ್ ಬೆಳೆದದ್ದು ವಿಪರೀತನ. ಅದಕ್ಕೆ ಅವ್ರು ದೊಡ್ಡವರಲ್ಲೇನು ಅಂದ್ರೆ ಮಹಾತ್ಮರು, ಸತ್ಪುರುಷರು. ವಶಿಷ್ಠನಂತ ಬ್ರಹ್ಮಜ್ಞಾನಿ ಹುಟ್ಟುವುದಿಲ್ಲ, ವ್ಯಾಸನಂತ ಬ್ರಹ್ಮಜ್ಞಾನಿ ಹುಟ್ಟುವುದಿಲ್ಲ. ಪರಂತು ಅವ್ರ ಹುಟ್ಟಿನಿಂದ ಏನೂ ಅಲ್ಲ, ಬಾಳೆ ಪಟ್ಕೋಬೇಕು. ಹಂಗ ಶಾಸ್ತ್ರಿಗಳೇ, ನೀವು
ಇದು ಜಾತಿವಾಚಕವಾಗಿರ್ತಕ್ಕಂಥದ್ದು, ಜಾತಿಗೆ ಸಾಧ್ಯವಾಗಿರ್ತಕ್ಕಂಥದ್ದು ಅಂತೇನಂದ್ರಿ ಅದನ್ನ ಹಿಂತಕ್ಕೊಡ್ರಿ. ಯಾವನು ಮುಕ್ತನಾಗಬೇಕು ಅಂತ ಅಪೇಕ್ಷೆ ಮಾಡುತ್ತಿದ್ದಾನೋ ಅವನೇ ಉಪನಿಷತ್ತಿಗೆ ಅಧಿಕಾರಿಯಾಗುತ್ತಾನೆ. ಯಾವನಿಗೆ ನಿತ್ಯ ಅನಿತ್ಯ ವಸ್ತುವಿನ ವಿವೇಕ ಬರುತ್ತದೆ, ಯಾವನಿಗೆ ಭವದುಃಖ ಪರಿಣಾಮವಾಗಿ ಇದು ಬೇಡ ಅಂತ ಯಾವನಿಗೆ ಅನಿಸದ, ಯಾವ ಧನ್ಯನಾಗಬೇಕು ಅಂತ ಇಚ್ಛಾ ಮಾಡ್ಯಾನ, ಯಾವ ಗುರುಶೋಧನೆ ಮಾಡಿ ಮುಕ್ತನಾಗಬೇಕು ಅಂತ ಇಚ್ಛಾ ಮಾಡ್ಯಾನ, ಅವನೇ ಮಾತ್ರ ಈ ಬ್ರಹ್ಮವಿದ್ಯೆಗೆ ಅಧಿಕಾರಿಯ ಹೊರತಾಗಿ ಉಳಿದವರು ಅಧಿಕಾರಿ ಅಲ್ಲ ಅಂದು ಕೂಡಲೇ ಸುಬ್ಬಶಾಸ್ತ್ರಿಯಿಂದ ಗಜದಂಡ ಸ್ವಾಮಿಗಳೇ ಎಂಥ ರತ್ನ ಜೋಪಾನ ಮಾಡಿರಪ್ಪ. ಅವು ಮೊದಲು ಹೇಳಿದು ಪುಸ್ತಕ ಅಂದದು, ಮಂತ್ರ ಅಂದದು, ಅವು ನಿಂತ್ಕೊಂಡ್ಬಿಟ್ಟ ಗೊಪ್ಪನು. ಅವ ಅಲ್ಲಿ ಕುದುರೆ ಕಟ್ಟ ನಿಲ್ತಿದ್ದ ದಿವಸ ನಿಂತು ಕೇಳಿ ಹಂಗಾಗ್ಯಾನ. ಮತ್ತೊಬ್ಬ ಅಂದ ಹುಚ್ಚ ಅವತಾರಿ ಪುರುಷ ಎಲ್ಲರಿಗೂ ಈ ವಿದ್ಯೆ ಬರ್ಲಿಕ್ಕೆ ಶಕ್ತಿ ಇಲ್ಲ. ನಾವಿಷ್ಟು ಗುರುಗಳ ಹತ್ರ ಕುಂತ್ಕೊಂಡು ಸಂಸ್ಕೃತ ಪಾಠ ಮಾಡಿದ್ವಿ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನೈನೈ ರಕ್ಷತಿ ಡುಕ್ರುಂಕರಣಿ ಅಂದ್ರು ಜಗದ್ಗುರು ಶಂಕರಾಚಾರ್ಯರು. 5 ವರ್ಷದ ಭಾದ್ರ ಏನ್ ಅಭ್ಯಾಸ ಮಾಡಿರ್ಬೇಕು ಬಾಲಶಂಕರ. ದೊಡ್ಡ ಒಬ್ಬ ವಯಸ್ಸಿನವ್ರು ಹೇಳ್ತಾರ, ಏನ್ ಮಾಡಕತ್ತಿದಿ ಅಂತಂದ್ರ ವ್ಯಾಕರಣ ಓದಕತ್ತೀನಿ ಅಂತಂದ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನೈನೈ ರಕ್ಷತಿ ಡುಕ್ರುಂಕರಣೆ, ಮರಣ ಸಮೀಪ ಆದಾಗ ನೀನು ವ್ಯಾಕರಣ ಮಾಡಿತ ಉತ್ತ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂದಂಗ ಇಲ್ಲಿ ತಯಾರಿ ಅಂತಃಕರಣ ಅಂತೇನದ ನೋಡಿದು. ಬಹುಜನ್ಮದ ತಯಾರಿಯಾಗಿರ್ತಕ್ಕಂಥ ಅಂತಃಕರಣ ಸಿದ್ದಪ್ಪ. ಈ ಅರ್ಥ ಬಹಳ ಹಿಡಿಷ್ಟು ಯಥಾರ್ಥವಾಗಿರ್ತಕ್ಕಂಥ ಅರ್ಥವನ್ನ ಸಿದ್ದಪ್ಪನಿಂದ ಪಡೆದೆ ಅಂತಾನ. ಇನ್ನೂ ಸುಬ್ಬಯ್ಯನವರು ಅಲ್ಲಿ ಅದಾರ, ಗಜೇಂದ್ರ ಸ್ವಾಮಿಗಳ ಹತ್ರ ಸಿದ್ದಪ್ಪನವರು ಅದಾರ, ಗಜೇಂದ್ರ ಸ್ವಾಮಿಗಳು ಅದಾರ. ಅವ್ರು ಏನೇನು ಮಾತಾಡಿದ್ರು ಏನಾಯ್ತು ಅನ್ನೋ ವಿಷಯ ನಾಳೆ ಮಂಗಳಾರತಿ ಮಾಡೋಣ. ಗುರುರಾಜಸೇಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ, ಗುರುವರ ಅರ್ಥವ ಬೋಧಿಸಿದೆ. ಮೋಕ್ಷಾವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದೆ, ಗುರುವರೋಚ್ಚಾರವ ಮಾಡಿಸಿದೆ. ಗುರುರಾಜಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಕಾಮ ಕ್ರೋಧವ ನಾಶಿಸಿ ಜಗದೊಳ್ ಶಾಂತಿಯ ಬೀರಿದೆ, ಗುರುವರ ಶಾಂತಿಯ ಬೀರಿದೆ. ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ, ಗುರುವರ ನಿರುತದಿ ವಾಸಿಸಿದೆ.